ಒಬ್ಬ ಗಂಡಸು ತನ್ನ ಕುಟುಂಬಕ್ಕೋಸ್ಕರ ತನ್ನಲ್ಲಿರುವಂಥ ಸಂಪಾದನೆ ಎಲ್ಲ ತ್ಯಾಗ ಮಾಡಿ ನಿಧಾನವಾಗಿ ಅವನೊಂದು ಸುಂದರವಾದ ಪ್ರಪಂಚನ ತಯಾರು ಮಾಡ್ತಾನೆ. ನೆಮ್ಮದಿಯಾಗಿ ಎಲ್ಲವನ್ನ ಮುಗಿಸಿ ಇನ್ನು ಮುಂದೆ ನೆಮ್ಮದಿಯಾಗಿ ಬದುಕಬೇಕು ಅಂತ ಅನ್ಕೊಳ್ಳುವಾಗ ನನ್ನ ಸರಿಸಮನಾಗಿ ನೀನು ಖರ್ಚು ಮಾಡ್ತಾ ಇಲ್ಲ, ನೀನ್ ಸಂಸಾರ ನಡೆಸೋದಕ್ಕೆ ಲಾಯಕ್ಕಿಲ್ಲ ಅಂತ ಹೇಳಿ ಅವನನ್ನ ಪ್ರಪಂಚದಲ್ಲಿ ಒಂಟಿಯಾಗಿ ಬಿಟ್ಟು ಹೊರಟೋಗ್ತಾರೆ. ಅವನು ಅಲ್ಲೇನೆ ಅನಾಥನಾಗಿ ಯಾರು ಇಲ್ಲದೆ ಒಂಟಿಯಾಗಿ ನಿಂತು ಬಿಡ್ತಾನೆ. ಇಲ್ಲಿ ಎಲ್ಲಾರು ನಾನು ಯಾಕೆ ಬಿಟ್ಕೊಡ್ಬೇಕು ಅಂತ ಕೇಳ್ತಾನೆ ಇದ್ದಾರೆ. ಮದುವೆಯಾದ ಜೀವನದ ಸೌಂದರ್ಯತೆನೆ ಬಿಟ್ಕೊಡೋದಲ್ವಾ ಮೇಡಮ್? ಶಿವ, ನೀವೇನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಜೊತೆಲಿರೋದಕ್ಕೂ ಒಂಟಿಯಾಗಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಮೇಡಮ್. ಇಷ್ಟೆಲ್ಲ ಆದ್ಮೇಲೂ ಬಂದ್ರು ಒಟ್ಟಿಗೆ ಇರಬೇಕು ಅಂತ ನನ್ನ ಆಸೆ. ಆದ್ರೆ ಅವಳು ಒಂಟಿಯಾಗಿರ್ಬೇಕು ಅಂತ ಆಸೆ ಇದೆ. ಅವಳ ಆಸೆ ಪಟ್ಟ ಹಾಗೇನೆ ಬೇಡ ಮೇಡಮ್. ಎಲ್ಜಿಬಿಟಿಗೆ ಇವತ್ತು ಇಷ್ಟೊಂದು ಬೆಂಬಲ ಇರೋ ಈ ಕಾಲದಲ್ಲಿ ಇವತ್ತು ಕೂಡ ಗಂಡು ಮತ್ತೆ ಹೆಣ್ಣಿನ ಮಧ್ಯದಲ್ಲಿ ನೀನ್ ದೊಡ್ಡವನ ನಾನ್ ದೊಡ್ಡವಳು ಅಂತ ಜಗಳ ಮಾಡೋದು ನೋಡ್ತಿದ್ರೆ ತಮಾಷೆ ಅನ್ನಿಸ್ತಾ ಇದೆ. ನೀವಿನ್ನೂ ಚಿಕ್ಕವರು, ನಿಮ್ಮಿಬ್ಬರಿಗೂ ಡಿವೋರ್ಸ್ ಬೇಡ ಮೇಡಮ್. ಅವ್ರು ಹೇಳ್ತಾ ಇರೋದೆಲ್ಲ ನ್ಯಾಯವಾಗಿದೆ ಅಂತ ನಾನು ಹೇಳಲ್ಲ. ಕೆಲವು ವಿಷಯಗಳಲ್ಲಿ ಹೆಣ್ಣಿಗೆ ಏನ್ ಅನ್ಸತ್ತೆ ಅಂತ ಇವ್ರಿಗೆ ಅರ್ಥನೇ ಆಗಲ್ಲ. ಇವಾಗ್ಲೂ ಕೂಡ ನಂಗೆ ಇವ್ರನ್ನ ಕ್ಷಮಿಸಿ ಮತ್ತೆ ಮೊದಲಿನ ತರ ಬದುಕಕ್ಕಾಗಲ್ಲ. ಆದ್ರೆ ನನ್ಗೆ ಇವಾಗ ಡಿವೋರ್ಸ್ ಬೇಡ ಮೇಡಮ್. ಮುಂದಿನ ದಿನಾಂಕನ ಇನ್ನು 3 ತಿಂಗಳು ಮುಂದಕ್ಕೆ ಹಾಕ್ತಾ ಇದ್ದೀನಿ. ನಿಮ್ಮ ತೀರ್ಮಾನನ ಬದಲಾಯಿಸಿಕೊಂಡು ನೀವಿಬ್ರು ಕೋರ್ಟಿಗೆ ಜೋಡಿಯಾಗಿ ಬಂದ್ರೆ ನಾನು ಸಂತೋಷ ಪಡ್ತೀನಿ.